ನಾಳೆ ದೆಹಲಿ ವಿಧಾನಸಭೆಗೆ ಒಂದೇ ಹಂತದಲ್ಲಿ ಮತದಾನ ಆಗ್ತಾ ಇದೆ. ಆಮ್ ಆದ್ಮಿ ಪಕ್ಷ, ಕಾಂಗ್ರೆಸ್, ಬಿಜೆಪಿಯಿಂದ ಒಂದು ಹೋರಾಟ ಇಲ್ಲಿ ಕಾಣಿಸ್ತಾ ಇದೆ ನಮಗೆ. 2013ರ ನಂತರ ಸೋಲೆ ಕಾಂಡಿಲ್ಲ ಆಮ್ ಆದ್ಮಿ ಪಾರ್ಟಿ. ಸೋಲೆ ಕಂಡಿಲ್ಲ ಈ ಒಂದು ಪಾರ್ಟಿ ಇಲ್ಲಿ 2013 ಆದಮೇಲೆ. ಹಾಗೆಲ್ಲ ಗೊತ್ತಲ್ಲ, ಕೇಜ್ರಿವಾಲ್ ಅವರು ಸಾಕಷ್ಟು ಹೋರಾಟಗಳನ್ನು ಮಾಡ್ತಾಯಿದ್ರು. ಅಣ್ಣಾ ಹಜಾರೆ ಅವರ ನೇತೃತ್ವ ಇತ್ತು. ಅದಾದಮೇಲೆ ಆಮ್ ಆದ್ಮಿ ಪಕ್ಷಕ್ಕೆ ಜನ ಅಧಿಕಾರವನ್ನು ಕೊಟ್ಟಿದ್ದರು. ಅಲ್ಲಿಂದ ಇಲ್ಲಿವರೆಗೂ ಆಮ್ ಆದ್ಮಿ ಪಾರ್ಟಿ ದೆಹಲಿಯಲ್ಲಿ ಸೋಲಿಲ್ಲದ ಸರದಾರ. ದೆಹಲಿಯಲ್ಲಿ 1993 ಆದಮೇಲೆ ಗೆಲುವನ್ನೇ ಕಂಡಿಲ್ಲ BJP. 93ನೇ ಇಸ್ವಿ ಆದಮೇಲೆ BJPಗೆ ಗೆಲುವೇ ಸಿಕ್ಕಿಲ್ಲ. ಅಲ್ಲಿ ಕಳೆದ 2 ಎಲೆಕ್ಷನ್ಗಳಲ್ಲಿ ಖಾತೆಯನ್ನೇ ತೆರೆದಿರಲಿಲ್ಲ ಕಾಂಗ್ರೆಸ್. ಲೋಕಸಭೆಯಲ್ಲಿ ಒಟ್ಟಾಗಿದ್ದಂಥ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಾರ್ಟಿ ಈಗ ಎದುರಾಳಿಗಳಾಗಿಬಿಟ್ಟಿದೆ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ. 27 ವರ್ಷಗಳ ರಾಜಕೀಯ ವನವಾಸದ ಅಂತ್ಯದ ವಿಶ್ವಾಸದಲ್ಲಿ ಸದ್ಯಕ್ಕೆ BJP ಇದೆ. 2020ರ ಚುನಾವಣೆಯಲ್ಲಿ 70ರಲ್ಲಿ 62 ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಾರ್ಟಿ ಗೆದ್ದಿತ್ತು. BJP 8ರಲ್ಲಿ ಗೆದ್ದಿದ್ದರೆ ಕಾಂಗ್ರೆಸ್ ಖಾತೆಯನ್ನು ಓಪನ್ ಮಾಡಿರಲಿಲ್ಲ. ಈ ಬಾರಿ ಮತದಾರ ಯಾರಿಗೆ ಮಣೆ ಹಾಕ್ತಾನೆ ಎನ್ನುವ ಒಂದು ಕುತೂಹಲ ಇದೆ. ನಾಳಿನ ಒಂದು ವೋಟಿಂಗ್ ಇಲ್ಲಿ ಆಗಬೇಕಾಗಿದೆ. ಜನ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ದೆಹಲಿ ವಿಚಾರಕ್ಕೆ ಅಂತ ಬಂದಾಗ 70 ಕ್ಷೇತ್ರ ಇದೆ ದೆಹಲಿಯಲ್ಲಿ, 70 ವಿಧಾನಸಭಾ ಕ್ಷೇತ್ರಗಳಲ್ಲಿ. ಸರಳ ಬಹುಮತ ಪಡೆದು ನಾನು ಅಧಿಕಾರವನ್ನು ಮಾಡಬೇಕು ಅಂತ ಬಂದರೂ ಕೂಡ 36 ಜನ ಗೆಲ್ಲಬೇಕು. ಮತದಾರರು 1.55 ಕೋಟಿ ಇರ್ತಾರೆ ಇಲ್ಲಿ. ಪುರುಷರು 83.5 ಲಕ್ಷ ಇದ್ದರೆ, ಮಹಿಳೆಯರು 71.7 ಲಕ್ಷ ಮತದಾರರಿಲ್ಲಿದ್ದಾರೆ. ಲೈಂಗಿಕ ಅಲ್ಪಸಂಖ್ಯಾತರು 1261 ಜನ ಇದ್ದಾರೆ ಇಲ್ಲಿ. ಆಮ್ ಆದ್ಮಿ ಪಾರ್ಟಿಯ ಪ್ಲಸ್ ಪಾಯಿಂಟ್ ಅಂತ ಚೆಕ್ ಮಾಡಿಕೊಂಡಾಗ ಕೇಜ್ರಿವಾಲ್ ಅವರೇ ಬ್ರ್ಯಾಂಡ್. ಅದಕ್ಕೆ 10 ವರ್ಷಗಳಿಂದ ಅಧಿಕಾರ ಮಾಡ್ತಾ ಇದ್ದಾರೆ. 10 ವರ್ಷಗಳಿಂದ ಉಚಿತ ನೀರು, ವಿದ್ಯುತ್ ಸಿಗ್ತಾ ಇದೆ. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಇದೆ ಅಲ್ಲಿ. ಈ ಬಾರಿ 15 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. ಕೇಜ್ರಿವಾಲ್ ಜೈಲಿಗೆ ಹೋಗಿ ಬಂದಿರತಕ್ಕಂಥ ಅನುಕಂಪ ಇದೆ. ಇಂಡಿಯಾ ಮೈತ್ರಿಕೂಟದ ಹೆಚ್ಚಿನ ಪಕ್ಷಗಳ ಬೆಂಬಲ ಕೂಡ ಇದೆ. ಆಮ್ ಆದ್ಮಿ ಮೈನಸ್ ಪಾಯಿಂಟ್ ಅಂದರೆ ಅಬಕಾರಿ ನೀತಿ, ಭ್ರಷ್ಟಾಚಾರ ವಿಚಾರ. ಕೇಜ್ರಿವಾಲ್ ಅವರ ಸರ್ವಾಧಿಕಾರಿ ಧೋರಣೆ ಇದೆ ಅಂತ ಕೆಲವರು ಮಾತಾಡ್ತಾರೆ. ಯೋಗೇಂದ್ರ ಯಾದವ್, ಪ್ರಶಾಂತ್ ಭೂಷಣ್ ದೂರ ಆದರು. ಕೇಜ್ರಿವಾಲ್, ಸಿಸೋಡಿಯಾ, ಸಂಜಯ್ ಸಿಂಗ್ ಜೈಲುವಾಸವನ್ನು ಕಂಡರು. CM ನಿವಾಸ ಶೀಶ್ ಮಹಲ್ಗೆ ವೈಭವೋಪೇತ ನವೀಕರಣ ಆಯಿತು ಅಂತ ಆರೋಪವನ್ನು ಮಾಡಿದ್ರು. ನಿರೀಕ್ಷಿತ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗದಂಥ ದೆಹಲಿ ಅಂತ ಹೇಳಿದ್ರು. ಮೂಲಸೌಕರ್ಯ, ಮಾಲಿನ್ಯ, ಸಂಚಾರ ದಟ್ಟಣೆ ಸಮಸ್ಯೆ ಜೀವಂತವಾಗಿದೆ. ಟಿಕೆಟ್ ವಂಚಿತ ಅನೇಕ ಶಾಸಕರು ಪಕ್ಷವನ್ನೇ ಬಿಟ್ಟುಬಿಟ್ಟು BJPಗೆ ಜಾಯ್ನ್ ಆದರು. ಇಂಥ ವಿಚಾರಗಳು ಕೂಡ ಮೈನಸ್ ಆಗಬಹುದು. BJPಗೆ ಪ್ಲಸ್ ಅಂತ ನೋಡಿದ್ರೆ ಮೋದಿಯವರ ವರ್ಚಸ್ಸಿದೆ. ಇಲ್ಲಿ 7 ಲೋಕಸಭಾ ಕ್ಷೇತ್ರಗಳಲ್ಲಿಯೂ ಕೂಡ ಗೆದ್ದರು. ತೀರಾ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಹರಿಯಾಣ, ಮಹಾರಾಷ್ಟ್ರ ಗೆಲುವಿನ ಛಾಯೆ ಬಿಟ್ಟು ಹೋಗಿಲ್ಲ BJPಯನ್ನು. ಗವರ್ನರ್ ಕೇಜ್ರಿವಾಲ್ ನಡುವಿನ ಸಂಘರ್ಷ ಇದೆ. ಸಣ್ಣ ಗುಂಪುಗಳನ್ನು ರೀಚ್ ಆಗುವಂತೆ ಪ್ರಚಾರ ಮಾಡ್ತಾ ಇದ್ದಾರೆ. ಪ್ರತಿ ಕ್ಷೇತ್ರಕ್ಕೂ ಕೇಂದ್ರ ಸಚಿವರನ್ನು ನಿಯೋಜನೆ ಮಾಡಲಾಗಿದೆ. ಅಲ್ಲಿ ಮೈನಸ್ ಪಾಯಿಂಟ್ BJPಗೆ ಅಂದರೆ ಪಕ್ಷ ಗೆದ್ದರೆ ಮುಖ್ಯಮಂತ್ರಿ ಯಾರಪ್ಪ ಅದೇ ಗೊತ್ತಿಲ್ಲ. ಅಲ್ಲಿ ಯಾರೋ ಹೇಳ್ತಾ ಇದ್ರಲ್ಲಿ ಎಲೆಕ್ಷನ್ ಪ್ರಚಾರದಲ್ಲಿ BJP ಕತೆ ಹೇಗಾಗಿದೆ ಅಂದರೆ, ಮದುವೆ ಇನ್ವಿಟೇಷನ್ ಕೊಡ್ತಾ ಇದ್ದಾರೆ, ವರನೇ ಯಾರು ಅಂತ ಗೊತ್ತಿಲ್ಲ ಅವ್ರಿಗೆ ಅಂತ. ಪಕ್ಷ ಗೆದ್ದರೆ CM ಯಾರು ಅನ್ನೋದು ಇನ್ನೂ ಕೂಡ ನಿಗೂಢವಾಗಿದೆ ಅಂತ. ದೆಹಲಿಯಲ್ಲಿ BJPಯಲ್ಲಿ ಕೇಜ್ರಿವಾಲ್ಗೆ ಸಮನಾಗಿ ನಿಲ್ಲುವಂಥ ನಾಯಕರು BJPಯಲ್ಲಿ ಇಲ್ಲ. ಕೇಂದ್ರ ನಾಯಕರ ಮೇಲೇ ಪಕ್ಷ ಗೆಲ್ಲಿಸುವಂಥ ಒಂದು ಹೊಣೆ ಇದೆ. ಈ ಒಂದು ವಿಚಾರ ಇದೆ. ಕಾಂಗ್ರೆಸ್ಗೆ ಚೆಕ್ ಮಾಡಿಕೊಂಡಾಗ ಅಭ್ಯರ್ಥಿಗಳನ್ನು ಚುನಾವಣೆ ಘೋಷಣೆಗಿಂತ ಮುಂಚೆನೇ ಕಾಂಗ್ರೆಸ್ ಘೋಷಣೆ ಮಾಡಿತ್ತು. ಪ್ರಮುಖ ನಾಯಕರನ್ನ ಕಾಡಕ್ಕಿಳಿಸಿದೆ ಕಾಂಗ್ರೆಸ್. ಶೀಲಾ ದೀಕ್ಷಿತ್ ಆಡಳಿತದ ಚಾರ್ಮ್ ಇನ್ನೂ ಇದೆ ಅಂತ ಕಾಂಗ್ರೆಸ್ ನಂಬಿಕೊಂಡಿದೆ. ಬಡ ಮಧ್ಯಮ ವರ್ಗಕ್ಕೆ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ. ಅದು ಮೈನಸ್ ಅಂತ ನೋಡಿದಾಗ ತಳಮಟ್ಟದಲ್ಲಿ ಕಾರ್ಯಕರ್ತರೇ ಇಲ್ಲ. 20 ವರ್ಷ 30 ವರ್ಷ ಆಗಿಬಿಟ್ರೆ ಯಾವುದೇ ಪಾರ್ಟಿ ತನ್ನ ಕಾರ್ಯಕರ್ತರನ್ನು ಒಂದು ರಾಜ್ಯದಲ್ಲಿ ಉಳಿಸ್ಕೊಳ್ಳೋದು ಬಹಳ ಕಷ್ಟ ಆಗಿಬಿಡುತ್ತೆ. ಯುವ ಕೇಂದ್ರಾಡಳಿತ ಪ್ರದೇಶ ಆದರೂ ಅಷ್ಟೇ. ಯುವ ಮತದಾರರಿಗೆ ಶೀಲಾ ದೀಕ್ಷಿತ್ ಆಡಳಿತದ ಮಾಹಿತಿನೇ ಇಲ್ಲ, ಗೊತ್ತೇ ಇಲ್ಲ ಅವ್ರಿಗೆ ಯಾರು ಅಂತ. ಇಂಡಿಯಾ ಮೈತ್ರಿಕೂಟದಿಂದ ಸಿಡಿದು ಆ ಪ್ರತ್ಯೇಕ ಸ್ಪರ್ಧೆಯನ್ನು ಮಾಡ್ತಾ ಇದೆ. ಇದು ಕಾಂಗ್ರೆಸ್ಗೆ ಒಂದು ಮೈನಸ್ ಕೂಡ ಆಗಬಹುದು ಅಂತ.